ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಮ್ಮೂರಲ್ಲಿ ತುಂಬಾ ಮಳೆ ಬರ್ತಿದೆ, ಅದನ್ನೇ ತೋರಿಸ್ತಾ ಇದ್ದೀನಿ. ಮಳೆ ಬಂದಿದ್ದ ಕಾರಣ ಕರೆಂಟ್ ಹೋಗಿತ್ತು ನಮ್ಮೂರಲ್ಲಿ. ಮರ ಎಲ್ಲ ಬಿದ್ದಿತ್ತಲ್ವ, ಹಾಗೆ ಕರೆಂಟ್ ಹೋಗಿಬಿಟ್ಟು ನೀರೇ ಬಿಟ್ಟಿರಲಿಲ್ಲ, ನಮಗೆ ಕುಡಿಯೋ ನೀರೇ ಇರಲಿಲ್ಲ. ಹಾಗೆ ನಾವು ಮಳೆ ನೀರಿಗೇ ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಬಟ್ಟೆ ಕಟ್ಟಿದ್ವಿ. ಹಾಗೆ ಅದೇ ನೀರನ್ನ ಸೋಸ್ಕೊಂಡು ಕುಡಿಯೋಣ ಅಂತ ಇಟ್ಕೊಂಡಿದ್ವಿ. ನಮ್ಮನೆ ಕಾಫಿ ತೋಟದೊಳಗಿರೋದ್ರಿಂದನೇ ಹೊರಗಡೆ ಹೋಗೋಕ್ಕೂ ಹಿಂಸೆ ಆಗುತ್ತೆ. ಕೊಚ್ಚೆ ಮಕ್ಕಳೆಲ್ಲ ಇರುತ್ತಲ್ಲ, ಮಕ್ಕಳನ್ನ ಹಿಡಿಯೋದೇ ಕಷ್ಟ ಆಗಿರುತ್ತೆ. ಆದರೆ ಈ ಮಳೆಗಾಲದಲ್ಲಿ ಮಕ್ಕಳು ಬಟ್ಟೆ ಒಣಗಿಸೋದಿದೆಯಲ್ಲ, ಅದು ಮಾತ್ರ ತುಂಬಾ ಕಷ್ಟ. ನನ್ನ ಮಗ ಅಂತೂ ಒಂದು ನಿಮಿಷನೂ ಒಳಗಡೆನೇ ಇರಲ್ಲ, ಹೊರಗಡೆ ಹೋಗೋಕ್ಕೇ ಹೇಳ್ತಾನೆ. ಆದರೆ ಮಳೆಯಲ್ಲಿ ಬಿಡೋಕ್ಕಾಗುತ್ತೆ ಹೊರಗಡೆ ಅಲ್ವಾ, ತುಂಬಾ ಮಳೆ. ಹಾಗೆ ಮಳೆ ಬರ್ತಾಯಿತ್ತು, ಬೇಜಾರಾಗ್ತಿತ್ತು. ಅಡುಗೆ ಎಲ್ಲ ಆಗಿತ್ತು. ಒಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಅಷ್ಟೊಂದು ಕರೆಕ್ಟಾಗಿ ನನಗೆ ಬರಲ್ಲ ಬ್ಲೌಸು ಹೊಲಿಯೋಕ್ಕೆ, ಅಂದರೆ ಇವಾಗ ಸ್ಟಾರ್ಟಿಂಗ್ ಕಲಿತಾ ಇದ್ದೀನಿ. ಹಾಗೆ ಒಂದು ಪೀಸ್ ಇತ್ತು, ನೋಡೋಣ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಕೂತ್ಕೊಂಡೆ. ನೋಡಬೇಕು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ. ಅದೇ ನನಗಿನ್ನೂ ಅಷ್ಟು ಪರ್ಫೆಕ್ಟಾಗಿ ಏನು ಬರಲ್ಲ. ಇವಾಗ ನಮ್ಮ ಅಕ್ಕನ ಜೊತೆ ಹೇಳಿಸ್ಕೊಂಡು ಕಲ್ತಿದ್ದೀನಿ ಅಷ್ಟೇ. ಇವಾಗ ಒನ್ ಮಂತ್ ಆಗಿರ್ಬೋದು ಅಷ್ಟೇ. ಆದರೆ ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಒಂದು ಸತಿ ಅಂತೂ ಬಟ್ಟೆ ಹೊಲಿಯೋಕ್ಕೆ ಕೂತ್ರೆ ಮಗು ಬಿಡೋದೇ ಇಲ್ಲ. ಬರ್ತೇನೆ ಹಾಲಿಗೆ ಊಟಕ್ಕೆ ಅದು ಇದು ಒಯ್ದೋಗ್ತಾನೆ ಇರಬೇಕಾಗತ್ತೆ. ಅಷ್ಟರಲ್ಲಿ ಕತ್ಲೇನೆ ಆಗೋಯ್ತು. ನೋಡಿ ಈ ಥರ ಬಂದಿದೆ ಬ್ಲೌಸ್ ಹೊಲಿದಿದ್ದು. ನಾನೇ ಸ್ಟಿಚ್ ಮಾಡಿದ್ದಾವೆ, ಸ್ವಲ್ಪ ಖುಷಿ ಅಷ್ಟೇ. ಈ ಥರ ಬಂದಿದೆ. ಅಷ್ಟೊತ್ತಿಗೆ ಕತ್ಲೆ ಆಗಿತ್ತು, ಸಂಜೆ 6 ಗಂಟೆ ಆಗಿತ್ತು. ಹಾಗೆ ಬೆಂಕಿ ಉರಿದ್ಬಿಟ್ಟು ಹಾಲನ್ನ ಒಲೆ ಮೇಲೆ ಇಟ್ಟಿದ್ದು. ನಾವು ಗ್ಯಾಸ್ ಇದ್ರೂ ಗ್ಯಾಸ್ ಮೇಲೆ ಮಾಡಲ್ಲ, ಯಾಕಂತಂದರೆ ಒಲೆ ಊಟನೇ ಎಲ್ಲರೂ ಇಷ್ಟಪಡ್ತಾರೆ. ಊರಲ್ಲೆಲ್ಲ ಒಲೆಯಲ್ಲೇ ಅಲ್ವಾ ಅಡುಗೆ ಮಾಡೋದು. ಜಾಸ್ತಿ ಗ್ಯಾಸಲ್ಲಿ ನಾನು ಇಡೋಕ್ಕೆ ಹೋಗಲ್ಲ. ಮಾಡ್ತೀನಿ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಮಾಡೋದು, ಇಲ್ಲಾಂದರೆ ಒಲೆ ಮೇಲೇ ಇಡ್ತೀವಿ. ಅನ್ನ ಆಗಿತ್ತು, ಅನ್ನ ಬಸಿತಾ ಇದ್ಲು ನನ್ನ ಸಿಸ್ಟರು. ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ.